ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜಾಸ್ತಿ ಪದಾರ್ಥ ತೊಳೆಯೋದು ತೋರಿಸ್ತೀನಿ, ಕ್ಷಮಿಸಿ. ಇದು ಇಟ್ಟಿದ್ದು ಆ್ಯಕ್ಚುಲಿ ನಮ್ಮ ಎಲ್ಲ ಕ್ಲೀನ್ ಮಾಡಿರ್ತೀನಿ, ಬಟ್ ಇನ್ನೇನು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಪಾತ್ರೆ ಆಗ್ತಾ ಇರ್ತಾವಲ್ಲ, ಅವಾಗ ಹೆಂಗೆ ಅಂತಂದರೆ ಅಯ್ಯಪ್ಪೋ ಸಾಕಪ್ಪ ಅನ್ನಿಸ್ದಾಗ ಮಾತ್ರ ನಾನು ಕ್ಲೀನ್ ಮಾಡೋಲ್ಲ. ಇಲ್ಲ ಅಂತಂದರೆ ಅಂಥ ಟೈಮಲ್ಲೂ ಒಂದೊಂದ್ಸಲ ಕ್ಲೀನ್ ಮಾಡ್ತೀನಿ. ತುಂಬ ಜಾಸ್ತಿ ಪಾತ್ರೆ ಇರುತ್ತೆ, ಎಸ್ಪೆಷಲಿ ಎಲ್ಲ ಊಟ ಎಲ್ಲ ವೇಸ್ಟ್ ಮಾಡೋ ಪಾತ್ರೆಗಳೇ ಜಾಸ್ತಿ. ಅಂದರೆ ಮಾಡಿದ ಫುಲ್ಲು ಪೂರ್ತಿ ಮುಗಿಯಲ್ಲ, ಅದಕ್ಕೆ ನಾನು ಇನ್ಮೇಲೆ ಕಡಿಮೆ ಮಾಡಬೇಕು ಅಂತ. ಅದೆಲ್ಲ ತೊಳೆದಿದ್ದಾದಮೇಲೆ ನಾನು ಡೈರೆಕ್ಟು ಸಂಡೇ ಆಗಿತ್ತಲ್ಲ, ಅದಕ್ಕೆ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅವತ್ತು ಕೂಡ ವೀಡಿಯೋಸ್ ಸಾಟರ್ಡೆ ಎಡಿಟಿಂಗ್ ಮಾಡಿರಲಿಲ್ಲ, ಭಾನುವಾರ 2 ಎಡಿಟಿಂಗ್ ಮಾಡ್ತಾ ಅಡುಗೆ ಮಾಡಿದ್ದು. ಮಧ್ಯಾಹ್ನ ಒಂದು ಮಾಡಿದ್ರೆ ಬೆಳಿಗ್ಗೆ ಒಂದು ಮಾಡಿ ಅಪ್ಲೋಡ್ ಮಾಡಿದ್ದು. ಇದಾದಮೇಲೆ ನಾವು ಅಂದರೆ ಟೊಮೊಟೊ ಜ್ಯೂಸ್ ಮಾಡೋಣ ಅಂತ. ಟೊಮೊಟೊ ಜ್ಯೂಸು ಅಂದರೆ ಟೊಮೊಟೊ ಜಾಸ್ತಿ ಇತ್ತು, ಎಲ್ಲ ತುಂಬ ಹಣ್ಣಾಗಿರೋದು. ಇಲ್ಲಿ ಅದೇ ಮನೆ ಮುಂದೆ ಬರ್ತಾರಲ್ಲ, ಅದು ಅವ್ರ ಹತ್ರ ನಿಜ ತಗೊಳ್ಳೇಬಾರ್ದು ಅನ್ನಿಸ್ತು. ಯಾಕಂತಂದರೆ ಬೇಗ ಅಷ್ಟು ಹೋಗಿ ಮಾರ್ಕೆಟಲ್ಲ ಅಥವಾ ಅಂಗಡಿಯಲ್ಲಿ ಅಂದರೆ ತಳ್ಳಗಾಡಿಲಿ ಬರೋರೆಲ್ಲ ಅಲ್ಲ, ಕೆಲವರು ಒಳ್ಳೆ ಕ್ವಾಂಟಿಟಿದು ಕೂಡ ತರ್ತಾರೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಕೂಡ ತುಂಬ ಒಳ್ಳೆಯದು. ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ಬೆಟರ್ ಅಲ್ವಾ. ಅದೆಲ್ಲ ಆದಮೇಲೆ ಹೆಸ್ರು ಕಾಳು ಮತ್ತು ನೆನಕ್ಕಿದೆ ಕಡಲೆಕಾಳು, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಬಸ್ಸಾರು ಮಾಡೋಣ ಅಂತ. ಅದಕ್ಕೆ ಒಂದು ಮೀಡಿಯಮ್ ಸೈಜಿಂದ 2ರಿಂದ 3 ಈರುಳ್ಳಿ ಮತ್ತು ಒಂದು 5ರಿಂದ 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಬಟ್ ಹುಣಸೆಹಣ್ಣು ನಾನು ಮರೆತುಬಿಟ್ಟೆ ಟೊಮೊಟೊ ಹಾಕಿದ್ದೆ ಅಂತ. ಬಟ್ ಅದು ನಾಟಿ ಟೊಮೊಟೊ ಅಲ್ಲ, ಸ್ವೀಟ್ ಟೊಮೊಟೊ ಅಲ್ಲ, ಮೀನ್ಸ್ ಹೈಬ್ರಿಡ್ ಟೊಮೊಟೊ ಅಂತೀವಿ ನಮ್ಮ ಕಡೆ. ಅದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಅಷ್ಟೊಂದು ಸೋರ್ ಇರೋದಿಲ್ಲ. ಫಾರ್ವರ್ಡ್ ಮಾಡ್ತೀವಿ, ಅದೆಲ್ಲ ಕಡಿಮೆ ಗೋಲ್ಡನ್ ಕಲರ್ ಬರೋ ಟೊಮೊಟೊನೇ ಅಡುಗೆಗೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಮೀನ್ಸ್ ನಾಟಿ ಟೊಮೊಟೊ ಅಂತ ಹೇಳ್ತೀವಿ, ಅದೇ ಚೆನ್ನಾಗಿರೋದು. ಸೊ ಅದಾದಮೇಲೆ ಒಂದು 7ರಿಂದ 8 ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡೆ. ಆಲ್ಮೋಸ್ಟ್ 11ಗೆಲ್ಲ ಅಡುಗೆ ಆಗಿತ್ತು. ಅಂದರೆ ನಾನು ಬಸ್ಸಾರು, ಪಲ್ಯ ಮತ್ತು ಮುದ್ದೆ ಮಾಡಿದ್ದೆ. ಅಂದರೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಆಲ್ಮೋಸ್ಟ್ 8:20 ಆಗಿತ್ತು ಇದ್ದಾಗ. ಇನ್ನೇನು ತಿಂಡಿ ಎಲ್ಲ ಆಗೋಲ್ಲ ಅಂತೇಳಿ ಅಡುಗೆ ಮಾಡಿ ಅದಾದಮೇಲೆ ಅಡುಗೆ ಎಲ್ಲ ಆದಮೇಲೆ ಎಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸ್ದೆ ಅವತ್ತು ಕೂಡ. ಮತ್ತು ಸಾಂಬಾರು ಪೌಡರ್ ಮಾಡೋದಕ್ಕೆ ಏನೇನು ಬೇಕು ಅಂತೆಲ್ಲ ಬರ್ಕೊಟ್ಟಿದ್ದೆ. ಸೊ ಅದನ್ನೆಲ್ಲ ಸಂಜೆ ತೊಗೊಂಬಂದಿದ್ರು, ಅವತ್ತು ಸಂಡೇ. ಅಂದರೆ ಕೆಲವೊಂದು ಬೆಳಗ್ಗೆ ತರಿಸಿದ್ದು, ಅಂದರೆ ಈಗ ಕಡಲೆಬೇಳೆ ಅಲ್ಲ, ಉದ್ದಿನಬೇಳೆ ಬೇಳೆ ಎಲ್ಲ ಇತ್ತು. ಮತ್ತು ಕೆಲವೊಂದು ಕಾಳು, ಕಾಬೂಲ್ ಕಡಲೆ, ಸೊ ಅವೆಲ್ಲ ತರಿಸಿದ್ರು. ಮತ್ತು ಕಡಲೆಕಾಳು, ಹೆಸ್ರು ಬೇಳೆ ಅವೆಲ್ಲ ತಂಪು, ಅದು ಹೆಸ್ರು ಬೇಳೆ ಎಲ್ಲ ತಂಪು. ಮತ್ತು ರಾಜ್ಮಾ ಕೂಡ ತುಂಬ ಒಳ್ಳೆಯದು ಅಂತೇಳಿ ರಾಜ್ಮಾ, ಕಾಬೂಲ್ ಕಡಲೆ, ಸೊ ಕಡಲೆ ಬೀಜ, ಸೊ ಇಷ್ಟೆಲ್ಲ ತರಿಸಿದ್ರು. ಸೊ ಇದೆಲ್ಲ ಆದಮೇಲೆ ನಾನು ಟೊಮೊಟೊ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಆ್ಯಕ್ಚುಲಿ ಹುಣ್ಸೆಹಣ್ಣು ಹಾಕ್ಕೋಬೇಕಾಯ್ತು, ಲಾಸ್ಟಲ್ಲಿ ಹಾಕ್ಕೊಂಡೆ. ಸೊ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳಿ, ಒಂದು ತೊಳೆ ಅಂತಾರೆ, ಒಂದು ಇಂಚಷ್ಟು, ಒಂದು 2 ಇಂಚಷ್ಟು ಟೊಮೊಟೊ ಹಾಕ್ಕೋಬೋದು, ಇಲ್ಲಾಂದರೆ ಹುಣಸೆ ಹುಳಿನೂ ಹಾಕ್ಕೋಬೋದು. ನಾನು ಏನಂತಂದರೆ ಮುಂಚೆಲೇ ನಾನು ಕುಕ್ಕರಲ್ಲಿ ಬೇಯಿಸಲಿಲ್ಲ, ನಾರ್ಮಲಾಗಿ ಓಪನ್ನು ತಪ್ಪಲೆ ಬರುತ್ತಲ್ಲ ಅಲ್ಯೂಮಿನಿಯಮ್ದು, ಅದರಲ್ಲಿ ಬೇಯಿಸ್ಕೊಂಡೆ. ಆ್ಯಕ್ಚುಲಿ ಅಲ್ಯೂಮಿನಿಯಮ್ ಯೂಸ್ ಮಾಡಬಾರ್ದು ಅಂತಾರೆ. ಮತ್ತು ಕಾಯೆಲ್ಲ ತುರ್ಕೊಂಡೆ, ಅದನ್ನೆಲ್ಲ ತೋರಿಸಲಿಲ್ಲ. ಮತ್ತು ವೀಡಿಯೋ ಚಾರ್ಜರು ಕೂಡ ಇರಲಿಲ್ಲ, ಎಡಿಟಿಂಗ್ ಎಲ್ಲ ಮಾಡಿದ್ನಲ್ಲ. ಆಮೇಲಿಂದ ಕೊತ್ತಂಬರಿ ಸೊಪ್ಪೆಲ್ಲ ತೊಳ್ಕೊಂಡು ಹಾಕಿದೆ. ಮತ್ತು ಇದಕ್ಕೆ ಒಂದು 2 ಈರುಳ್ಳಿ ಅವತ್ತು ಕಟ್ ಮಾಡಿದ್ದು, ಅದೇ ಮೀನ್ಸ್ ಸಾಟರ್ಡೆ ಮೊಸರನ್ನ ಮಾಡಿದಾಗ ಕಟ್ ಮಾಡಿದ್ನಲ್ಲ, ಸ್ವಲ್ಪ ಈರುಳ್ಳಿ ಉಳಿತು, ಅದನ್ನು ಹಾಕಿ, ಮತ್ತು ಹಸಿಮೆಣ್ಸಿಕಾಯಿ ಇರಲಿಲ್ಲ, ಮೆಣಸಿನ್ಕಾಯಲ್ಲೇ ಒಂದು 2 ಮುರಿದಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹಸಿ ವಾಸನೆ ಹೋದ್ಮೇಲೆ ಕಾಳು ಹಾಕ್ಕೊಳ್ಳಿ. ಅದನ್ನೆಲ್ಲ ನೀಟಾಗಿ ಸ್ಪೂನಲ್ಲಿ ಆಡಿಸ್ತಾ ಇದ್ದೀನಿ.
ಬೆಂದಿದೆಯಾ ಇಲ್ಲ ಅಂತ ನಾನು ನೋಡ್ತಾ ಇದ್ದೆ. ಆಮೇಲಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಆ್ಯಕ್ಚುಲಿ ನಾನು ಕಾಳು ಬೇಯಿಸ್ಬೇಕಾದ್ರೂ ಹಾಕ್ಕೊಂಡಿದ್ದೆ, ಇದು ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಟೇಸ್ಟ್ ನೋಡಿ. ಆಮೇಲಿಂದ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ. ಕಾಯಿ ತುರಿ ಬಂದು ಒಂದು 6ರಿಂದ 7 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಸ್ವಲ್ಪ ಕಾಯಿ ತುರಿ ಜಾಸ್ತಿ ಬಿದ್ದಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಸೊ ಇದೆಲ್ಲ ಆದಮೇಲೆ ಅಂದರೆ ಅದೇ ಹೊಟ್ಟೆ ಹಸ್ವಾಗ್ತಾಯಿತ್ತು ನನಗೆ, ಅದಕ್ಕೋಸ್ಕರ ಆ ಕಡೆ ಮುದ್ದೆಲಿ ಇಟ್ಟಿದ್ದೆ. ನೋಡಿ ಈಗ ನಿಮಗೆ ಅಷ್ಟೊಂದು ಇದು ಕಾಣಿಸ್ತಿಲ್ಲ, ಬಟ್ ಒಂದು 2-3 ಚಮಚ ಎಣ್ಣೆ ನೋಡಿ ಅದನ್ನೆಲ್ಲ ತಿರುಗ್ತಾ ಇದ್ದೀನಿ. ಅಲ್ಲಿ ಕೆಳಗಡೆ ಇಟ್ಟೆ ಒಗ್ಗರಣೆ ಹಾಕಿ ಸಾರಿಗೆ ಮುದ್ದೆ ತೊಳ್ಸೋಣ ಅಂತ ಹೇಳಿ. ಆ್ಯಕ್ಚುಲಿ ಅನ್ನ ಹೆಚ್ಚಾಯಿತು ಅಂತ ಸ್ವಲ್ಪ ಅನ್ನ ಜಾಸ್ತಿ ಹಾಕಿದ್ದೆ ಅಷ್ಟೇ. ಸಾಸಿವೆ, ಸ್ವಲ್ಪ ಸಾಸಿವೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆ ಎಲ್ಲ, ಅಂದರೆ ಅದನ್ನು ಕಾಳು ಮತ್ತು ಎಲ್ಲ ಹುರಿದಿದ್ದೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾರಿನ ಪುಡಿ ಹಾಕ್ಕೊಳ್ತಾರೆ. ನಾನು ಧನಿಯಾ ಪುಡಿ ಸ್ವಲ್ಪ ಮೆಣಸಿನ್ಕಾಯಿ ಥರ ಅದನ್ನೇ ಹಾಕ್ಕೊಂಡಿದ್ದೆ. ಸಾರಿನ ಪುಡಿ ಹಾಕಿದ್ರೆ ಕಾಳಿನ ಸಾರಿಗೆ ಅಂದರೆ ಸಾರಿನ ಪುಡಿ ಎಲ್ಲ ಖಾಲಿ ಆಗಿತ್ತಲ್ಲ, ಅದಕ್ಕೆ ಮಾಡಿಸ್ಕೊಂಡಿದ್ದು ಬೇಗ. ಅದು ವೀಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಒಂದ್ಸರಿ ಸಾಂಬಾರು ಮಾಡಿ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ತೀನಿ. ಬಟ್ ನಾನು ಆಲ್ಮೋಸ್ಟ್ ಎಲ್ಲ ಅಳತೆ ತೊಗೊಂಡು 1 kgಗೆ 200 ಗ್ರಾಮ್ ಹಾಕ್ಕೊಂಡಿದ್ದೀನಿ ಕಾಳೆಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿ ಈಗ ವಿಡಿಯೋ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕೈಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ಮಾಡಿದ್ದಾಯಿತು. ಸೊ ಅನ್ನಕ್ಕೆ ಇಟ್ಟಿದ್ದೀನಿ. ಯಾವಾಗ ಕ್ಲೀನ್ ಮಾಡಿದ್ದು ಆಯಿತು. ಸಾಟರ್ಡೇ ಸಂಡೇ ಎಲ್ಲದ್ದು ಇದ್ದಿದೆ. ಬಟ್ ನಂಗೆ ಕ್ಲೀನ್ ಮಾಡಿದ್ರೆ ಕ್ಲೀನಾಗಿ ಮಾಡ್ತೀನಿ. ಸೊ ತೋರಿಸ್ತೀನಿ ರೀ, 1 ನಿಮಿಷ. ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಮುದ್ದೆ ಮಾಡಿ ಬಸ್ಸಾರು ಮಾಡಿದ್ದಾಯಿತು, ಕಾಳಿನ ಬಸ್ಸಾರು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಾಲು ಎಲ್ಲ ತಂದಿಟ್ಟಿದ್ದಾರೆ, ಮಜ್ಜಿಗೆ ಮಾಡಬೇಕೀಗ. ಇದು ಎಲ್ಲ ಕ್ಲೀನ್ ಮಾಡಿ ಅದು ಕಸ ಹಾಕಬೇಕು. ಕಸ ಹಾಕಿಲ್ಲ ಇವತ್ತು. ನೋಡಿ ಇದು ಕಾಳು ಒಂದು ಸ್ವಲ್ಪ ಒಣಗಾಕಿದ್ದೀನಿ. ಈಗ ಮೊಳಕೆ ಕಟ್ಟಬೇಕು. ಹುಳ ಎಲ್ಲ ಬರ್ತವೆ. ಮೊಳಕೆ ಕಟ್ಟೋಕ್ಕೆ ಒಂದು ಸ್ವಲ್ಪ ಹೊತ್ತು ನೀರಿನ ಅಂಶ ಹೋಗಲಿ ಅಂತ ಈಗ ಮೊಳಕೆ ಕಟ್ತೀನಿ. ನೋಡಿ ಮೊಳಕೆ ಕಟ್ಟೋಕ್ಕೆಲ್ಲ ಹಾಕಿದ್ದೀನಿ. ಈಗ ಕಟ್ತೀನಿ. ಕಟ್ಟಿದ್ದಾಯಿತು. ಇದನ್ನು ಇಟ್ಟು ಏನಾದರೂ ಇದನ್ನು ಎತ್ತಿದ್ದೀನಿ. ನೋಡಿ ಇದ್ರ ಮೇಲೆ ಒಂದು ಸ್ವಲ್ಪ ಭಾರ ಇಡಬೇಕು, ಅವಾಗ ನೀಟಾಗಿ ಬರುತ್ತೆ ಮೊಳಕೆ ಕಾಳು. ಇದನ್ನು ಚಪಾತಿ ಇಟ್ಟಿದ್ದೀನಿ. ನೋಡಿ ಅದು ಅಡುಗೆ ಎಲ್ಲ ಆದಮೇಲೆ ನಾನು ಮಧ್ಯಾಹ್ನ ಅನ್ನ ಮಾಡಿಕೊಂಡೆ. ಯಾಕಂತಂದರೆ ಮುದ್ದೆ ಊಟ ಮಾಡಲ್ಲ. ಇನ್ನೇನು ಬೆಳಗ್ಗೆ ಎಲ್ಲ ತಿಂಡಿ ರೈಸ್ ಐಟಮ್ಸೇ ಜಾಸ್ತಿ ಮಾಡ್ತೀವಿ. ಚಪಾತಿ ಇದು ಮಾಡ್ಕೊತೀವಿ. ಮುದ್ದೆ ತಿಂದರೆ ಒಳ್ಳೆಯದು ಅಂತ ಹೇಳಿ ಸಂಜೆ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಇವತ್ತು ನೀಟಾಗಿ ಎಲ್ಲ ಪಲ್ಯ ಮತ್ತು ಸುವರ್ಣ ಗಿಡ್ಡೆ ಅಂತ ಐತೆ, ಅದ್ರ ಪಲ್ಯ ಎಲ್ಲ ಮಾಡಿ, ಮತ್ತು ಒಂದು ಸ್ವಲ್ಪ ಇಂಗ್ಲೀಷ್ ಪ್ರಾಕ್ಟೀಸ್ ಎಲ್ಲ ಮಾಡೇ ಇಲ್ಲ. ಅದನ್ನು ಅಂದರೆ ಸಂಡೇ ಮಾಡಿದ್ದೆ, ಮಂಡೇ ಮಾಡೋಕ್ಕಾಗೇ ಇಲ್ಲ. ಅದನ್ನು ಈಗ ಸ್ವಲ್ಪ ಮಾಡಿ ಆಮೇಲಿಂದ ಬಟ್ಟೆ ಫಸ್ಟು ಎಲ್ಲ ಮಡಚಿಟ್ಟು ಆಮೇಲಿಂದ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಒಂಥರ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿರೋದಕ್ಕೆ ಒಂದು ಸ್ವಲ್ಪ ರಿಫ್ರೆಶ್ ಅನ್ನಿಸ್ತಾಯಿದೆ. ಒಂಥರ ಎನರ್ಜಿ ಇದೆ. ಸ್ವಲ್ಪ ಶುಂಠಿ ಅಂದರೆ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ಅನಿಸುತ್ತೆ. 1 ಬೆಳ್ಳುಳ್ಳಿ, 1 ಶುಂಠಿ ಮತ್ತು ಸೋಂಪಿದ್ರೆ ತುಂಬ ಒಳ್ಳೆಯದು. ಯಾಕಂತಂದರೆ ಡೈಜೆಷನ್ಗೋಸ್ಕರ ನಾನು ಹಾಕ್ಕೊಳ್ತಾ ಇರೋದು. ಮತ್ತು ಸ್ವಲ್ಪ ಚಕ್ಕೆ, ಒಂದೇ ಒಂದು ಕಾಳು ಮೆಣಸು,
ಮತ್ತು ಒಂದು ಲವಂಗ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಜೀರಿಗೆಗಿಂತ ಸೋಂಪು ಚೆನ್ನಾಗಿರುತ್ತೆ, ಮತ್ತು ಒಂದು ಏಲಕ್ಕಿ ಇಷ್ಟು ಹಾಕ್ಕೊಂಡು ಕುಟ್ಕೊಂಡು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣ್ಸಿಕಾಯಿನೂ ಕೂಡ ಹಾಕ್ಕೋಬೋದು. ಮೆಣ್ಸಿಕಾಯಿ ಖಾರ ಇರುತ್ತೆ, ಇವ್ರು ಬೇಡ ಅಂತಾರೆ ಅಂತೇಳಿ ಮೆಣ್ಸಿಕಾಯಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಮಸಾಲ ಮಜ್ಜಿಗೆ ಥರ ಅದನ್ನು ಚಿಕ್ಕದ್ರಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಕುಟ್ಕೊಂಡು ನಾನು ಆ್ಯಕ್ಚುಲಿ ಜ್ಯೂಸರ್ ಇದೆ, ಅದು ಚಿಕ್ಕದಲ್ಲ, ಜಾಸ್ತಿ ಮಜ್ಜಿಗೆ ಮಾಡ್ಕೊಂಡಾಗಲ್ಲ. ಬಟ್ ಇದಕ್ಕೆ ನೀವು ಒಂದು 2-3 ಲೋಟ 4 ಲೋಟನೂ ಮಿಕ್ಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ಈಗ ಅಮೂಲ್ ನಾವು ತರಿಸಿದ್ದೆ ಮೊನ್ನೆ ಒಂದು ವೀಡಿಯೋದಲ್ಲಿ, ಸೊ ಅದರಲ್ಲೂ ಕೂಡ ಜಾಸ್ತಿ ನೀರೇ ಇರುತ್ತೆ. ಇದು ಕಡಿಮೆ ದುಡ್ಡಲ್ಲಿ ಆಗೋಗುತ್ತೆ, ಸ್ವಲ್ಪ ಅದೇ ಟೇಸ್ಟೇ ಇರುತ್ತೆ ಸಿಮಿಲರಾಗಿ. ಮತ್ತು ಮನೇಲಿ ಮಾಡಿದ್ದಲ್ಲ ಫ್ರೆಶ್ಶಾಗಿ ಮಾಡ್ಕೊಂಡು ಕುಡಿಬೋದು. ಕೆಲವ್ರು ಹೆಂಗಿರ್ತಾರೆ ಅಂತಂದರೆ, ನಾವು ಏನೇ ಮಾಡಿಕೊಟ್ರು ಒಂದು ದಿವಸ ಏನಾದರೂ ಟಯರ್ಡಾಗಿದೆ ಏನು ಮಾಡಿಲ್ಲ ಅಂತಂದರೆ ಅದಕ್ಕೂ ಕೂಡ ಏನೆಲ್ಲ ಕಮೆಂಟ್ ಮಾಡ್ತಾರೆ. ನಿಜವಾಗ್ಲೂ ನನಗನ್ಸೋದು ಅಪ್ಪನ ಪ್ರೀತಿ ಮುಂದೆ ಯಾರ ಪ್ರೀತಿನೂ ಬರೋದಿಲ್ಲ. ನಮ್ಮಪ್ಪ ಏನೋ ಅಂದರೆ ಹೆಂಗೆ ಅಂತಂದರೆ, ಒಂದ್ಸಲ ಏನೋ ಸಾಂಬಾರು ಮಾಡೋಕ್ಕಾಗಲಿಲ್ಲ ಅಂತಂದರು, ಇರೋದ್ರಲ್ಲೇ ಮೊಸರು ಅನ್ನನೋ ಏನೋ ಇದ್ದಿದ್ದು ಒಂದು ಗೊಜ್ಜು ಕಿಸ್ಕೊಟ್ರು ಊಟ ಮಾಡಿ ಅಡ್ಜಸ್ಟ್ ಆಗುತ್ತೆ. ಬೇಕಾದರೆ ಆಗಲ್ಲ ಅಂತಂದರೆ ಒಂದು ದಿವಸ ತಂದೆ ಕೊಡ್ತಾರೆ. ಆ ಥರ ಕೆಲವರು ತಂದು ಕೊಡ್ತಾರೆ, ಬಟ್ ಆದ್ರೂ ನಮ್ಮಪ್ಪ ಏನು ಅನ್ನೋದಿಲ್ಲ, ಇವತ್ತು ಮಾಡಿಲ್ಲ ಬಿಡು, ಏನೋ ಟಯರ್ಡ್ ಆಗಿರುತ್ತೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಬಟ್ ಕೆಲವ್ರು ಹಂಗಲ್ಲ. ಏನಾಗಲಿ, ಹೆಣ್ಮಕ್ಳನ್ನ ಅಪ್ಪ ಪ್ರೀತಿ ಮಾಡೋಷ್ಟು ಇನ್ಯಾರು ಪ್ರೀತಿ ಮಾಡಲ್ಲ. ಅವ್ರ ಜೀವನದಲ್ಲಿ ಅವ್ರ ಮಗ ಆಗಿರ್ಬೋದು, ಅವ್ರ ಗಂಡ ಇರ್ಬೋದು, ಇನ್ಯಾವುದೇ ಗಂಡು ಜನ್ಮ ಬಂದರೂ ಅಪ್ಪನಷ್ಟು ಯಾರು ಪ್ರೀತಿ ಮಾಡಲ್ಲ. ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ಅಪ್ಪನ ಮಗಳ ಥರ ಪ್ರೀತಿ ಮಾಡೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಅಮ್ಮನೂ ಕೂಡ ಅಷ್ಟು ಪ್ರೀತಿ ಮಾಡಲ್ಲ ಮಗಳನ್ನ. ಗೊತ್ತಿಲ್ಲ, ಗಂಡ್ಮಕ್ಳು ಆ್ಯಕ್ಚುಲಿ ನಾನು ನೋಡಿರೋ ಪ್ರಕಾರ ಕೆಲವರಿಗೆ ಹೆಣ್ಮಕ್ಳ ಮೇಲೆ ಪ್ರೀತಿ ಇರ್ತೈತೆ. ಆಲ್ಮೋಸ್ಟ್ ಹಳ್ಳಿ ಕಡೆ ಏನಿರುತ್ತೆ ಅಂತಂದರೆ ಗಂಡ್ಮಕ್ಳು ಅಂತಲೇ ಸ್ವಲ್ಪ ಸಿಂಪತಿ ಎಲ್ಲ ಜಾಸ್ತಿ ಇರುತ್ತೆ. ಅದೇನಕ್ಕೂ ಗೊತ್ತಿಲ್ಲ ಹೆಣ್ಮಕ್ಳಿಗಿನ್ನ. ಗಂಡ್ಮಕ್ಳಾದರೆ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಕೆಲವ್ರಿಗೆ ಆಲ್ಮೋಸ್ಟು ಕೆಲವ್ರಿಗೆ ಅಜ್ಜಿರಿಗೆಲ್ಲ ಏನೋ ಅವ್ರಿಗೆ ವಂಶ ಬೆಳೆಯುತ್ತೆ ಅದು ಇದು ಅಂತ. ಬಟ್ ಹೆಣ್ಮಕ್ಳು ಅಂದರೆ ಸ್ವಲ್ಪ ಸಡ್ಡೆ ಜಾಸ್ತಿನೇ ಇರುತ್ತೆ. ಅವಾಗ ಹೇಳ್ಕೊಡ್ತಾರೆ, ಗಂಡ್ಮಕ್ಳು ಅದು ಮಾಡಬೇಡಿ. ಗಂಡ್ಮಕ್ಳು ಸುಮ್ಮನೆ ಕೂತ್ಕೊಂಡು ಲೊಲ್ಲೆ ಹೊಡಿತಾಯಿದ್ರು, ಅಲ್ಟೆ ಹೊಡಿತಾಯಿದ್ರು. ಹೆಣ್ಮಕ್ಳು ಎಲ್ಲ ಮಾಡ್ತಾಯಿದ್ರು ಕೂಡ ಏನಾದರೂ ಒಂದು ದಿವಸ ಏನಾದರೂ ಮಾಡಲಿಲ್ಲ ಅಂತಂದರೆ ಒಟ್ಟು ಅವಳು ಏನೋ ರೆಸ್ಟ್ ತಗೊಳ್ದೆಲ್ಲ ಮಾಡ್ತಾಯಿದ್ರು ಕೂಡ ಅವ್ರಿಗೇನು ಬೇಜಾರಿಲ್ಲ. ಬಟ್ ಒಂದು ದಿವಸ ಏನಾದರೂ ರೆಸ್ಟ್ ತಗೊಬಿಟ್ರೆ ಹೇಳ್ಬಿಡ್ತಾರೆ, ಇವಳು ಏನೂ ಮಾಡಿಲ್ಲ ಇವತ್ತು, ಹಂಗೆ ಹಿಂಗೆ ಅಂಥವಳು ಇಂಥವಳು. ಮತ್ತು ಗಂಡ್ಮಕ್ಳು ಕೂಡ ಹೆಣ್ಮಕ್ಳಿಗೆ ಏನಾದರೂ PS ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಏನಾದರೂ ಮಾಡಿಕೊಡ್ಲಿಲ್ಲ ಅಂತಂದರೆ ಅದಕ್ಕೂ ಕೂಡ ಗಂಡ್ಮಕ್ಳು ಏನು ಹೆಲ್ಪ್ ಮಾಡಬಾರ್ದು. ನೀನು ಗಂಡಸು, ನೀನು ಅವಳು ಮಾತ್ರ ಎಲ್ಲ ಮಾಡಬೇಕು, ಅವಳು ಸೇವೆ ಮಾಡೋಕ್ಕೆ ಅವಳನ್ನ ಕರ್ಕೊಂಬಂದಿರೋದು ಅನ್ನೋ ಥರ ರಿಸೆಂಬಲ್ ಮಾಡ್ತಾರೆ. ಬಟ್ ನಾನು ನೋಡಿರೋ ಪ್ರಕಾರ ನಮ್ಮ ಫ್ರೆಂಡ್ಸು ಅವಳು ಕೆಲ್ಸಕ್ಕೂ ಹೋಗ್ತಾಳೆ, ಮತ್ತು ಪಾಪನ ನೋಡ್ಕೋಬೇಕಲ್ಲ, ಅವ್ರ ಗಂಡ ಅವ್ರ ಮಗುನ ರೆಡಿ ಮಾಡೋದು, ಇವ್ರು ಅಡುಗೆ ಮಾಡೋದು. ಸೊ ಈ ಥರ ಎಲ್ಲ ಇರುತ್ತೆ. ಯಾರೇನಾದ್ರು ಮಾಡ್ಕೊಳ್ಬಿಡಿ. ಸೊ ನಾನು ಅದಕ್ಕೆ ನನ್ನ ರೂಮಿಗೆ ಬಂದೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ. ಅದೆಲ್ಲ ಆದಮೇಲೆ ಮಾರ್ನಿಂಗು ಬೆಳಿಗ್ಗೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಲ್ಯಾಕ್ಟೋಕ ಮೇಲೆ ಜಾಸ್ತಿ ಹಚ್ಕೊಳ್ತಾ ಇದ್ದೀನಿ. ಬಿಕಾಸು ನಾನು ಡರ್ಮಾ ರೋಲಿಂಗ್ ಮಾಡ್ಕೊಂಡಿದ್ದೆನಲ್ಲ, ಅದಕ್ಕೆ. ಜಾಸ್ತಿ ಮಾಯಿಶ್ಚರೈಸರ್ ಮಾಡ್ಕೋಬೇಕು ಡರ್ಮಾ ರೋಲಿಂಗ್ ಆದಮೇಲೆ, ಆವಾಗ ಕೊಲಾಜಿನ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ಅದಾದಮೇಲೆ ನಾನು ನೆಲ್ಲಪುರಮ್ ಅದು ಆಯಿಲ್ಸ್ ತರಿಸಿದ್ನಲ್ಲ, ಅದು ನಿಜ ಚೆನ್ನಾಗಿದೆ, ನನಗೇನು ಸೈಡ್ ಎಫೆಕ್ಟ್ ಆಗಿಲ್ಲ. ಮತ್ತು ಸ್ಮೂತ್ ಅನ್ನಿಸ್ತಾ ಇದೆ. ಓಕೆ, ಇನ್ನೊಂದು ನನ್ನ ರಿಸಲ್ಟ್ ಬಂದಿದ್ದಾದಮೇಲೆ ಒಂದ್ಸಲ ಡರ್ಮಾ ರೋಲಿಂಗ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆಲೇ ಒಂದು ವೀಕ್ ಒಂದ್ಸಲ ಮಾಡ್ಕೊಳ್ಳೋಣ ಅಂತ. ನನಗೆ ಒಂದು ಸ್ವಲ್ಪ ಇನ್ನೂ ಕಾಣಿಸ್ತಾ ಇದೆ, ನನಗೆ ಫುಲ್ಲು ಅಪಿಯರೆನ್ಸ್ ಎಲ್ಲ ಕಡಿಮೆ ಆಗಬೇಕು. ಆ್ಯಕ್ಚುಲಿ ನಾನು ಎಷ್ಟು ಕನ್ಸಿಸ್ಟೆಂಟಾಗಿ ಮಾಡಿರೋದಕ್ಕೆ ನನ್ನ ಸ್ಕಿನ್ ಇಷ್ಟು ಇಂಪ್ರೂವ್ ಆಗಿರೋದು.
ಕೆಲವ್ರಿಗೆ ಅನ್ನಿಸ್ಬೋದು ಇವಳು ಏನೇನೋ ಮಾಡ್ತಾಳೆ. ನಿಜ ನಮ್ಮ ಪಾಡಿಗೆ ನಮ್ಗೆ ಬಿಟ್ಬಿಡಿ. ವೀಡಿಯೋ ನಾನೇನು ಡೈಲಿ ಬ್ಲಾಗ್ಸು ಎಲ್ಲರೂ ಯಾವ ಥರ ಮಾಡ್ತಿದ್ದಾರೋ ಅದೇ ಥರ, ಬಟ್ ಆ್ಯಂಗಲ್ಸ್ ಎಲ್ಲ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗುತ್ತೆ. ಯಾರೇನು ಎಲ್ಲನೂ ಕಲಿತೆ ಬರೋದಿಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಕಲ್ತ್ಕೊತೀನಿ. ಅದಕ್ಕೆ ನಾನು ತೋರಿಸ್ತಾ ಇದ್ದೆ. ಬಟ್ ಚೆನ್ನಾಗಿದೆ. ನಾನು ಕೆಲವೊಂದು ವೀಡಿಯೋಸ್ ನೋಡಿ ಅದು ಅಫೋರ್ಡಬಲ್ ಪ್ರೈಸಲ್ಲಿದೆ. ಇನ್ನೆಲ್ಲ ನಾನು ಸ್ಕಿನ್ ಕ್ರೀಮ್ ನೋಡಿದ್ದೀನಲ್ಲ, ಅಲೋಪತಿದೆಲ್ಲ ತುಂಬ ಕಾಸ್ಟ್ಲಿ ಇದೆ. ಬಟ್ಟು ಒಂದು ಸನ್ಸ್ಕ್ರೀನ್ ತೊಗೊಳ್ಳಿ 600 700 ಎಲ್ಲ ಇರುತ್ತೆ. ಯಾವುದೂ ಕೂಡ ಕಡಿಮೆ ಇಲ್ಲ. ಮತ್ತು ನಮಗೆ ಎಲ್ಲರಿಗೂ ಕೂಡ ಈಗ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಅವರಿಗೆ ಮಕ್ಕಳು ಮತ್ತು ಏನು ಅವ್ರ ಖರ್ಚು ಮತ್ತು ಮನೆ ಖರ್ಚು ಅದು ಎಲ್ಲ ಮೇಂಟೈನ್ ಮಾಡಿ ಅವ್ರಿಗೋಸ್ಕರ ಅಂತ ಏನಾದರೂ ತೊಗೋತಾರೆ ಅಂತಂದರೆ ಅಫೋರ್ಡಬಲ್ ಪ್ರೈಸಲ್ಲಿದ್ದರೆ ಒಂದೊಳ್ಳೆ ರಿಸಲ್ಟ್ ಕೊಟ್ಟರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ದಿವಸ ಒಂದು 15 ಡೇಸ್ ಟ್ರೈ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ. ಆಲ್ಮೋಸ್ಟ್ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. 100 ರುಪೀಸಲ್ಲಿ 90 ರುಪೀಸಲ್ಲಿ ಚೆನ್ನಾಗಿದೆ. ಇದು 100 ml ಡೈಲಿ ಫೇಸು ಇದಕ್ಕೆ ಯೂಸ್ ಮಾಡ್ಕೋಬೋದು. ಬಟ್ ಆಯಿಲೇ ಇದು, ಬಟ್ ಆಯಿಲ್ ಥರ ಏನು ಅಂಟಿರೋದಿಲ್ಲ. ಮತ್ತು ಯಾವುದೇ ಡಾರ್ಕ್ ಸ್ಪಾಟ್ಸು ಅದೆಲ್ಲ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ಸೊ ಅದನ್ನೇ ತೋರಿಸ್ತಾ ಇದ್ದೆ ಯಾವುದಿದು ಅಂತ, ಕೇರಳಂದು ಅಷ್ಟೇ. ನಮ್ಮ ಬೆಕ್ಕಿದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಮತ್ತು ಏನು ಅಂಥದ್ದೇನಿಲ್ಲ. ನಾನು ಈಗ ಡರ್ಮರೋಲಿಂಗ್ ಆಗಲಿ ಅದು ಕೂಡ ಬೇಕಾದ್ರೆ ನೀವು ಲಿಂಕ್ಸು ಅಥವಾ ಯೂಟ್ಯೂಬಲ್ಲೆಲ್ಲ ಇರುತ್ತೆ, ಸರ್ಚ್ ಮಾಡಿ. ಅದು ಅಡ್ವಾನ್ಸ್ ಟ್ರೀಟ್ಮೆಂಟು. ನಾನು ಯಾರನ್ನೂ ಕೂಡ ಯೂಸ್ ಮಾಡಿ ಅಂತ ಹೇಳೋದಿಲ್ಲ, ನನ್ನ ಸ್ಕಿನ್ ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ. ಬಟ್ ನಾನು TC ಎಲ್ಲ ರೆಕಮೆಂಡು ಕೂಡ ಮಾಡೋದಿಲ್ಲ. ನೀವು ಯಾವುದೇ ಕೆಮಿಕಲ್ ಪೀಲಿಂಗ್ ಮಾಡ್ಕೋಬೇಕು ಅಂತಂದು ಅಂದರೆ ಒಂದು 0.10% ಅದೆಲ್ಲ ನೀವು ಇದರಲ್ಲೇ ಮಾಡ್ಕೋಬೋದು. ಸೊ ಅದೆಲ್ಲ ಆರ್ಡಿನರಿ, ಅದೆಲ್ಲ ಚೆನ್ನಾಗಿರುತ್ತೆ. ಬಟ್ ಅಪಿಯರೆನ್ಸ್ ಸ್ಕಿನ್ ಕೇರ್ ಅಂತೂ ಮಾಡಲೇಬೇಕು, ಯಾಕೆ ಪ್ರೋನ್ ಸ್ಕಿನ್ ಇರೋರು, ಅದಕ್ಕೋಸ್ಕರ ಹೇಳ್ತಿದ್ದು. ಅದೆಲ್ಲ ಮಾಡ್ಕೋಬೋದು. ಬಟ್ ಕೆಮಿಕಲ್ ಪೀಲಿಂಗ್ ಎಲ್ಲ ಡರ್ಮಟಾಲಜಿಸ್ಟ್ ಮಾಡ್ಕೊಳ್ಳಿ. ಬಟ್ ಇದೆಲ್ಲ ನಾವು ಸೇಫಾಗಿ ಆ ಪ್ರೊಸೀಜರ್ ತಿಳ್ಕೊಂಡ್ರೆ ಎಲ್ಲದಕ್ಕೂ ಡರ್ಮಟಾಲಜಿಸ್ಟ್ಗೆ ಅಮೌಂಟ್ ಪೇ ಮಾಡೋದಕ್ಕಾಗೋದಿಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲರೂ ಟ್ರೈ ಮಾಡಿರಿ ಅಂತ ಹೇಳೋದಿಲ್ಲ. ಬಟ್ ಬಂಗು ಎಲ್ಲ ಇದ್ದರೆ ನಿಮಗೆ ಕೆಲವೊಂದು ಟೈಮ್ ಲಿಮಿಟಲ್ಲೇ ತುಂಬ ಕಡಿಮೆ ಆಗುತ್ತೆ. ಅಂದರೆ ವರ್ಷಾನುಗಟ್ಟಲೆ ಇರೋದು ಸ್ವಲ್ಪ ಟೈಮ್ ಲಿಮಿಟಲ್ಲೇ ಕಡಿಮೆ ಮಾಡ್ಕೋಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.